ಶ್ರೀಗುರುಭ್ಯೋ ನಮಃ ಹರಿಃ ಓಂ. 2024 ಫೆಬ್ರವರಿಯಲ್ಲಿ ತುಲಾರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ. ಈ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳು ವಿಶೇಷ ಸಂಪಾದನೆಗಳಾಗುವಂಥ ಕಾಲ ಆಗಿದೆ. ಏನು ಕೆಲಸ ಕಾರ್ಯ ಮಾಡ್ತಿದ್ದೀರಿ ಒಳ್ಳೆ ಲಾಭಗಳಾಗುವ ಚಾನ್ಸ್ ಚೆನ್ನಾಗಿದೆ. ಯಾರು ಬಡ್ಡಿ ವ್ಯವಹಾರ ಮಾಡ್ತಿದ್ದೀರಿ ಅಂಥವರು ಸಹ ಒಳ್ಳೆ ಅನುಕೂಲವಾಗುವಂಥ ಕಾಲ. ಬಡ್ಡಿ ವ್ಯವಹಾರ ಮಾಡುವಂಥವರಿಗೆ ಬಹಳ ಅನುಕೂಲವಾಗ್ತದೆ. ವಿದ್ಯಾರ್ಥಿಗಳು ಬಹಳ ಶ್ರಮ ವಹಿಸ್ಬೇಕು. ಸ್ವಲ್ಪ ಎಜುಕೇಷನ್ ಮಾಡ್ತಕ್ಕಂಥವ್ರು ಸ್ವಲ್ಪ ಆಲಸ್ಯ ಮಾಡಬಾರ್ದು. ಸ್ವಲ್ಪ ಕಷ್ಟ ಬಿದ್ದು ಹೋದರೆ ಅನುಕೂಲ ಆಗುವ ಚಾನ್ಸಸ್ ಚೆನ್ನಾಗಿದೆ. ರಾಜಕೀಯ ವ್ಯಕ್ತಿಗಳಿಂದ ಹಣದ ಅಭಿವೃದ್ಧಿ ಆಗುವಂಥ ಚಾನ್ಸಸ್ ಈ ರಾಶಿಯವರಿಗೆ, ತುಲಾರಾಶಿಯವರಿಗೆ ರಾಜಕೀಯ ಸಂಬಂಧಗಳಲ್ಲಿ ಮಾಡತಕ್ಕಂಥವರಿಗೆ ಒಳ್ಳೆ ಹಣ ಅಭಿವೃದ್ಧಿ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಹಾಗೂ ವಿಶೇಷವಾದ ಕೀರ್ತಿ ಗೌರವಗಳಿಗೆ ಪಾತ್ರರಾಗ್ತೀರಿ ನೀವು ಈ ತಿಂಗಳಲ್ಲಿ. ಪ್ರಯತ್ನ ಮಾಡಿ. ಮತ್ತು ಆಸ್ತಿ ಮಾಡುವಂತಹದ್ದು, ಮನೆ ಮಾಡುವಂತಹದ್ದು ಯೋಗ ಚೆನ್ನಾಗಿದೆ. ಒಳ್ಳೆಯ ವಾಹನ ಕೊಂಡುಕೊಳ್ಳುವಂಥ ಯೋಗ ಎಲ್ಲ ಭಾಳ ಚೆನ್ನಾಗಿದೆ. ನಿಮ್ಮ ಹಿರಿಯ ಆಸ್ತಿಗಳೇನಾದರೂ ತೊಂದರೆ ಆಗಿದ್ದರೆ ಅವೆಲ್ಲ ಇವಾಗ ಕೂಡಿ ಬರುವಂತಹ ಕಾಲ. ಕೋರ್ಟ್ ಕೇಸುಗಳಲ್ಲಿ ಜಯ ಪಡಿತೀರಿ ಮತ್ತು ಹಿರಿಯರಿನ ಆಸ್ತಿಗಳು ಬರುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ ತುಲಾರಾಶಿಯವರಿಗೆ. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಆಕಸ್ಮಿಕ ಧನಲಾಭವಂತೂ ಕಾಣ್ತಾ ಇದೆ ಈ ತಿಂಗಳಲ್ಲಿ. ನಿಮಗೆ ಕೊಟ್ಟಿರ್ತೀರಿ, ಕೆಲವು ಕೊಡೋದಿಲ್ಲ, ಆದರೆ ಅಂಥವ್ರು ತಂದುಕೊಡುವಂಥ ಚಾನ್ಸ್ ಚೆನ್ನಾಗಿದೆ. ಆಕಸ್ಮಿಕ ಧನಲಾಭ, ನೀವು ಕೊಟ್ಟಿದ್ದಪ್ಪ ದುಡ್ಡು ವಾಪಸ್ ತೊಗೊಂಡು ಕೊಡುವಂಥವ್ರು ಚಾನ್ಸಸ್ ಚೆನ್ನಾಗಿದೆ. ನೀವು ಗೆಸ್ ಮಾಡೋಕ್ಕಾಗೋದಿಲ್ಲ, ಇಮ್ಯಾಜ್ ಮಾಡೋಕ್ಕಾಗೋದಿಲ್ಲ ಅಂಥ ದುಡ್ಡುಗಳೆಲ್ಲ ಬರುವಂಥ ಕಾಲ ಆಗಿದೆ. ಫೆಬ್ರವರಿ ತಿಂಗಳಲ್ಲಿ ಪ್ರಯತ್ನ ಮಾಡಿ. ವಿವಾಹಕ್ಕೆ ವಧು ಅಥವಾ ವರರಿಗೆ ಭಾಳ ಅನುಕೂಲವಾಗಿದೆ. ಒಳ್ಳೆ ವಿದ್ಯಾವಂತ ಹುಡುಗ ಅಥವಾ ವಿದ್ಯಾವಂತ ಹುಡುಗಿ ಬರುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ವಿದ್ಯೆ ಜೊತೆ ಗುಣವಂತರು ಸಿಗುವಂಥ ಚಾನ್ಸಸ್. ಮದುವೆಗೆ ಈ ತುಲಾರಾಶಿ ಈ ತಿಂಗಳಲ್ಲಿ ಎಫೆಕ್ಟ್ ಆಗಿದ್ರೆ ಒಳ್ಳೆ ಹುಡುಗ ಸಿಗ್ತಾರೆ. ಹುಡುಗ ಹುಡುಗಿ ಒಳ್ಳೆ ಸಂಬಂಧ ಕೂಡಿ ಬರುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಒಪ್ಪಂದಗಳಾಗ್ತವೆ. ನೋಡಿಕೊಂಡು ಸೈನ್ ಹಾಕಬೇಕು. ಒಪ್ಪಂದ ಮಾಡ್ಕೋಬೋದು. ಕೆಲಸಗಳಲ್ಲಿ ವ್ಯವಹಾರಗಳಲ್ಲಿ ಅನುಕೂಲವಾಗ್ತದೆ. ಮತ್ತು ಇದು ಈಗ ಸ್ವಲ್ಪ ಲಾಭ ಕಮ್ಮಿ ಇದ್ದರೂ ಸಹ ಮುಂದಿನ ದಿನಗಳಲ್ಲಿ ಭಾಳ ಅಭಿವೃದ್ಧಿವಾಗ್ತದೆ. ಅದರಿಂದ ಹೊಸ ವ್ಯಾಪಾರ ಸಿಕ್ಕಿದ್ರೆ, ಹೊಸ ಬಿಸ್ನೆಸ್ ಸಿಕ್ಕಿದ್ರೆ ಮಾಡಿ, ದಯವಿಟ್ಟು ಬಿಡಬೇಡಿ. ಆದರೆ ಕೆಲಸದಲ್ಲಿ ಹಿತಶತ್ರುಗಳು ಇರ್ತಾರೆ, ಸ್ವಲ್ಪ ನೋಡಿಕೊಂಡು ಕೈ ಹಾಕಬೇಕು ಕೆಲಸ ಕಾರ್ಯಕ್ಕೆ. ಆ ಥರ ಬಿದ್ದು ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ ಹಿತಶತ್ರುಗಳು ದೂರ ಬಿಡಿ ಸ್ವಲ್ಪ ಆದಷ್ಟು. ಮತ್ತು ಸ್ವಲ್ಪ ಸ್ತ್ರೀಯರ ವಿಚಾರದಲ್ಲಿ ಗಲಾಟೆ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ವಿಚಾರಗಳಲ್ಲಿ ಮೂಗು ತೋರಿಸ್ಕೊಂಡು ಹೋಗಬೇಡಿ. ಅವರ ಜಗಳ ಅವ್ರು ಬಿಟ್ಬೇಡಿ. ನೀವು ಯಾವುದೇ ಕಾರಣಕ್ಕೂ ಮಧ್ಯಸ್ಥಿಕೆ ಮಾತ್ರ ವಹಿಸ್ಕೊಂಡು ಹೋಗಬಾರದು. ಮತ್ತು ವಿಶೇಷವಾಗಿ ಏನಂದರೆ ಕೆಲವು ಸ್ತ್ರೀಯರಿಂದ ಲಾಭ ಆಗೋ ಚಾನ್ಸ್ ಚೆನ್ನಾಗಿದೆ. ಬಿಸ್ನೆಸ್ ಮಾಡೋಂಥವ್ರ ವ್ಯವಹಾರಗಳಿಗೆ ಅಲ್ಲಿ ಸ್ತ್ರೀಯಿಂದ ಲಾಭವೂ ಉಂಟು, ಸ್ವಲ್ಪ ಜಗಳ ಉಂಟು. ಭಾಳ ಹುಷಾರಾಗಿ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿಕೊಳ್ಳಿ. ಮತ್ತು ಯಾವ ದಂಪತಿಗಳಿಗೆ ಸ್ತ್ರೀ ಸಂತಾನ ತೊಂದರೆಗಳಿತ್ತೋ ಅಂಥವ್ರಿಗೆ ಸಹ ಅನುಕೂಲವಾಗತ್ತೆ. ಈಗ ಒಳ್ಳೆ ಸತ್ಸಂತಾನವಾಗುವಂಥ ಕಾಲ ಫೆಬ್ರವರಿ ತಿಂಗಳು ನಿಮಗೆ ಚೆನ್ನಾಗಿದೆ. ನೀವು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಚುರುಕುತನವಿರಲ್ಲ. ಸ್ವಲ್ಪ ನುಗ್ಗಬೇಕು ಮುಂದೆ ಯಾವುದೇ ಕಾರಣಕ್ಕೂ ನಿಧಾನ ಮಾಡಬೇಡಿ. ಫಾಸ್ಟಾಗಿ ಮುಂದುವರಿರಿ, ಅದು ಅನುಕೂಲ ಆಗ್ತದೆ. ಮತ್ತು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಕೆಲಸ ಕೈ ಹಾಕಿ. ಆತ ಮಾತ್ರ ಬಿಡೋಕ್ಕೆ ಹೋಗಬೇಡಿ, ಏಟ್ ಮಾಡ್ಕೊಂಡ್ಬಿಡ್ತೀರಿ ಕೆಲಸಗಳಲ್ಲಿ. ಮತ್ತು ಹಳೇ ರೋಗಗಳೇನಿತ್ತು, ಹಳೇ ಆರೋಗ್ಯ ಏನು ಕೆಟ್ಟೋಗಿತ್ತು ಅವೆಲ್ಲ ವಾಸಿಯಾಗುವಂಥ ಕಾಲ. ಹಳೆ ರೋಗಗಳೆಲ್ಲ ವಾಸಿಗಳಾಗ್ತದೆ. ಅದರಿಂದ ಮುಕ್ತಿ ಸಿಗ್ತದೆ ನಿಮಗೆ. ವಿಶೇಷವಾಗಿ ಆ ರೋಗದಿಂದ ಮುಕ್ತಿಗಳು ಸಿಗ್ತದೆ. ಅಣ್ಣ ತಮ್ಮಂದಿರು ಮತ್ತು ಸ್ನೇಹಿತರು ಸ್ವಲ್ಪ ಶತ್ರುಗಳಾಗ್ಬಿಡ್ತಾರೆ ಈ ಟೈಮ್ಗಳಲ್ಲಿ. ಭಾಳ ಕೇರ್ಫುಲ್ ಆಗಿರಿ. ಅವ್ರ ಜೊತೆ ಯಾವುದೇ ಕಾರಣಕ್ಕೂ ಜಗಳ ಕದನೆ ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡಿ ತುಲಾರಾಶಿಯವರು. ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಒಳ್ಳೆ ಉತ್ತಮವಾದ ಅವಕಾಶಗಳು ಕೂಡಿ ಬರುವ ಚಾನ್ಸಸ್ ಭಾಳ ಚೆನ್ನಾಗಿದೆ. ನಿಮ್ಮ ಅಭಿವೃದ್ಧಿ ನೀವು ಸ್ವಲ್ಪ ಹನುಮಂತ ದೇವರನ್ನು ಪೂಜೆ ಮಾಡುವಂತಹದ್ದು, ಹನುಮಂತ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿದ್ರೆ ಭಾಳ ಉತ್ತಮವಾದ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ತುಲಾರಾಶಿಯವರು. ನಮಸ್ಕಾರ.